ಕರೆಕ್ಟ್ ಟೈಮ್ 6:10 ಆಗೈತಿಗೆ ರೀಚ್ ಆಗೇನು ಬಾಗಲಕೋಟೆ. ಫೋನ್ ಮಾಡ್ತೀನಿ ಈಗ ಅವರಿಗೆ, ಬರ್ತಾರೆ ಅವ್ರು ಪಾರ್ಟಿ ಖಾಲಿ ಮಾಡೋಕ್ಕೆ. ರೇಟ್ ಕೇಳಿದ್ಯಾ? 40 ರೂಪಾಯಿ KG ಅನ್ನಕತ್ತಾರ ಅವ್ರು. ಅದಕ್ಕೆ ಮತ್ತೆ ಬೇಡ ಬಾ ಅಂತಂದ. 10 KGದಾಗ ಕೊಡ್ತಾರಂತವ್ರು ಬಂಡಲ್ ಪೂರ. ಅದ್ರ ಸಂಬಂಧ ನೋಡ್ರಿ ಇಲ್ಲಿ ಪೂರ ಮಾರ್ಕೆಟ್ ಐತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ. ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆ ಪ್ಲಸ್ ತಾಳಿಕೋಟೆ. ಮೊನ್ನೆಲ್ಲ ಲೋಡ್ ಆಗೈತಿ 31ನೇ ತಾರೀಕು. ಅದಕ್ಕೆ ಖಾಲಿ ಮಾಡಕ್ಕೆ ಹೊಂಟೇನಿ. ಈಗ ಎಲ್ಲಿದಪ್ಪ ಅಂದ್ರೆ ನನಗೂ ದಾಟೇನಿ ಈಗ ಸದ್ಯ. ಈಗ ಕರೆಕ್ಟ್ ಕೊನ್ನೂರು ರೀಚ್ ಆದೆ. ಇಲ್ಲಿಂದ ಕರೆಕ್ಟ್ ಬಾಗಲಕೋಟೆ 50 ಕಿಲೋಮೀಟ್ರ್ ಐತಿ. ಇಲ್ಲೇ ಸೈಡ್ ಹಾಕೋನಿಗೆ ಸೈಡ್ ಹಾಕಿ ಹಗ್ಗ ಚೆಕ್ ಮಾಡ್ಬೇಕು ಗಾಡಿದೆ. ಹಗ್ಗ ತಾಳ್ಪೋಲು ಎಲ್ಲ ಕರೆಕ್ಟ್ ಐತಿ. ಯಾಕಂದ್ರೆ ಈಗ ಹಾಕಿ 2 ದಿನ ಆಗಲಿ, ಇವತ್ತಿನ ಒಂದು ಹಿಡಿದ್ರೆ 2 ದಿನದ ಲೆಕ್ಕ ಆತ. ತಾಡ್ಪಲದ ಹಗ್ಗ ಹಾಕಿ ಅದ್ರ ಸಂಬಂಧ ಚೆಕ್ ಮಾಡಕ್ಕೆ ನಿಂದ್ರಿಸೀನಿ. ಎಲ್ಲ ಕರೆಕ್ಟ್ ಐತಿ, ಹಗ್ಗ ತಾಡ್ಪಲ್ ಎಲ್ಲ ಕರೆಕ್ಟ್ ಐತಿ. ಇಲ್ಲಿಂದ 50 ಕಿಲೋಮೀಟ್ರ್ ನಮಗೆ ಈಗ ಬಾಗಲಕೋಟೆ. ಬರ್ರಿ ಸೀದಾ ಬಾಗಲಕೋಟೆಗೆ ಹೋಗೋಣ. ಫೈನಲ್ ಆಗಿ ಬಾಗಲಕೋಟೆ ರೀಚ್ ಆದೆ. ಸೀದಾ ಹೆಂಗೆ ಹೋಗ್ಬೇಕು, APMC ಐತಿ ಅವ್ರದ್ದು ಖಾಲಿ ಮಾಡೋದು ಗುಡಾನ. APMC ಹೋಗಿ ಖಾಲಿ ಮಾಡೋನಿಗೆ. ಫೈನಲ್ ಆಗಿ APMC ರೀಚ್ ಆದಾಗ ಅಲ್ಲಿ ಗುಡಾನ ಕಡೆ ಹೋಗೋಣ. ಈಗ ಅವ್ರಿಗೆ ಗುಡಾನ ಕಡೆ ಹೋಗಿ ಫೋನ್ ಹಚ್ಬೇಕು, ಬರ್ತಾರವ್ರೆ ಖಾಲಿ ಮಾಡೋಕ್ಕೆ. ಇದು ಅವ್ರ ಗುಡಾನ. ಗಾಡಿ ಇಲ್ಲೇ ರಿವರ್ಸ್ ಹಚ್ಬೇಕೀಗ. ಅಲ್ಲಿ ಗಾಡಿ ಒಳಸೋಣ ಈಗ ಕರೆಕ್ಟಾಗಿ. ಕರೆಕ್ಟ್ ಟೈಮ್ 6:10 ಆಗೈತಿಗೆ ರೀಚ್ ಆಗೇನು ಬಾಗಲಕೋಟೆ. ಫೋನ್ ಮಾಡ್ತೀನಿ ಈಗ ಅವರಿಗೆ, ಬರ್ತಾರೆ ಅವ್ರು ಪಾರ್ಟಿ ಖಾಲಿ ಮಾಡೋಕ್ಕೆ. ಪಾರ್ಟಿಗೆ ಫೋನ್ ಹಚ್ಚಿದ್ದೆ, ಬರ್ತೇನೆ ರೀ ಅಂತ ಅಂದಾರ. ಅವ್ರು ಬಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಶರೀಫಜ್ಜಾಗ ಏನೋ ಇದನ್ನು ಬೇಕಂತ ಉಳ್ಳಾಗಡ್ಡಿ, ಅದಕ್ಕೆ ರೇಟ್ ಕೇಳ್ಕೊಂಬ ಅಂತಂದಾನ. ಅದಕ್ಕೆ ಇಲ್ಲಿ ಹೊಂಟೇನಿ ಈಗ APMC ಒಳಗೆ. ಹೋಗಿ ರೇಟ್ ಕೇಳ್ಕೊಂಡು ಹೋದ್ರಾತ. ರೇಟ್ ಕೇಳಿದ್ಯಾ? 40 ರೂಪಾಯಿ KG ಅನ್ನಕತ್ತಾರ ಅವ್ರು. ಅದಕ್ಕೆ ಮತ್ತೆ ಬೇಡ ಬಾ ಅಂತಂದ. 10 KGದಾಗ ಕೊಡ್ತಾರಂತವ್ರು ಬಂಡಲ್ ಪೂರ. ಅದ್ರ ಸಂಬಂಧ ನೋಡ್ರಿ ಇಲ್ಲಿ ಪೂರ ಮಾರ್ಕೆಟ್ ಐತಿ. ಪೂರ APMC ಪೂರ ಮಾರ್ಕೆಟ್ ಪೂರ ಗದ್ದಲ ಐತಿ. ನೋಡಿದ್ರೆಲ್ಲ ಎಷ್ಟು ಗದ್ದಲ ಐತಿ APMC. ಅದಕ್ಕೆ ಈಗ ಹೊಳ್ಳೆ ಗಾಡಿ ಕಡೆ ಹೊಂಟೇನಿ. ಹೋಗಿ ತಾಡ್ಪಲ್ ಗಿಡಪಲ್ ಹುಚ್ಚುನು. ತಾಡ್ಪಲ್ ಹುಚ್ಚು ಮಟ್ಟ ಅಂದ್ರೆ ಅವರು ಬರ್ತಾರೆ ಈಗ ನಡಿಯಾರೆ. ನಮಾಜ್ ಮುಗಿಸ್ಕೊಂಡು ಬರ್ಬೋದು ಅವರು ಮೋಸ್ಟ್ಲಿ. ಹಗ್ಗ ತಾಡ್ಪಲ್ ಅದು ಎಲ್ಲ ಹುಚ್ಚೀನಿ. 1ನೇ ಪಾಯಿಂಟ್ ಇದೆ. ಇನ್ನೊಂದು ಪಾಯಿಂಟ್ ಐತೆ ನಮ್ಮ ತಾಳಿಕೋಟೆ. ಬರತಾರ ಅವರು ಬರೋ ಇವ್ರದ್ದೇನು ಭಾಳಿಲ್ಲ. ಇವು ಅಷ್ಟೇ ಬೆಳೆಯುವ ಏನದ ಚೀಲ ಅಷ್ಟು ಇರುವ. ಇವು ಚೇರಷ್ಟು ಇದಕ್ಕೆ ತಾಳಿಕೋಟೆಗೆ ಹೋಗ್ಬೇಕು. ಬರೀ ಮ್ಯಾಟಸ್ ಅಷ್ಟೇ ಇವರು. ಇದೊಂದು ಪಾಯಿಂಟ್ ಖಾಲಿ ಆತ. ಎಲ್ಲ ಮಟ್ರಿಯಲ್ ಇಳಿಸ್ಕೊಂಡು ಹೋದ್ರು ಅವ್ರು ಪಾಪ. ಇಲ್ಲಿ ಇಳಿಸಿದ್ದೆಲ್ಲ. ಈಗ ಸೀದಾ ನಾವು ತಾಳಿಕೋಟೆಗೆ ಹೋಗೋಣ. ಅದೊಂದು ಪಾಯಿಂಟ್ ಖಾಲಿ ಆದ್ರೆ ಆಯ್ತು ನಮ್ದು. ಬರ್ರಿ ಸೀದಾ ಹೋಗೋಣ. ಪಾಪ ಅವ್ರಿಗೆ ಆರಾಮಿಲ್ಲ ಅಂದರೂ ಬಂದು ನಮ್ಮ ಗಾಡಿ ಖಾಲಿ ಮಾಡ್ರ ಅವ್ರು. ಏನು ಮಾಡ್ತೀರಿ, ಒಬ್ಬೊಬ್ರು ಪಾಪ ಹಿಂಗೆ ಚಲೋ ಇರ್ತಾರ. ಈಗ ಅರ್ಧ ಮಾಡಿ ಕೊಡ್ತಿದ್ರು ಅವ್ರು. ಅವ್ರ ಕೈಗೆ ಪಾಪ ಸರಿಯಾಗಿ ಹಚ್ಚಿದ್ದು ಹಂಗೆ ಐತೆ. ಅದ್ರ ಸಂಬಂಧ ನಾನು ಏನು ಹೇಳಕ್ಕೆ ಹೋಗಲಿಲ್ಲ ಅವ್ರಿಗೆ. ಇದಕ್ಕೆ ಮಾಡಿ ಕೊಡ್ತಿದ್ರು ಅವ್ರು. ಅದ್ರ ಸಂಬಂಧ ಹಂಗೆ ಇಟ್ಕೊಂಡು ಹೊಂಟೇನಿಗೆ. APMC ಬಿಟ್ಟು ಹೊರಗೆ ಬಂದೇನಿಗೆ. ಫೈನಲ್ ಆಗಿ ನಾನು ಕೋಲಾರ ರೀಚ್ ಆದ. ಈಗ ಇಲ್ಲಿಂದ ರೈಟ್ ಹೊಡಿಬೇಕು. ರೈಟ್ ಹೊಡೆದ್ರೆ ಸೀದಾ ತಾಳಿಕೋಟೆ. ಇನ್ನು 28 ಕಿಲೋಮೀಟ್ರ್ ಐತಿ. ಬಸವನ ಬಾಗೇವಾಡಿಗೆ ರೀಚ್ ಆದ. ಈಗ ಮತ್ತಿಲ್ಲೇ ರೈಟ್ ಹೊಡಿಬೇಕು. ಫೈನಲ್ ಆಗಿ ಈಗ ತಾಳಿಕೋಟೆ ರೀಚ್ ಆದೆ. ಈಗ 1ನೇ ಅಂಗಡಿನ ನಮ್ದು ಸಿಟಿ ಒಳಗೆ ಹೋಗಲ್ಲ, ಇಲ್ಲೇ ಸಿಟಿ ಹೊರಗೆ ಐತಿ. ಇದ ನೋಡ್ರಿ ದೊಡ್ಡ ಬಿಲ್ಡಿಂಗ್. ಇಲ್ಲೇ ಖಾಲಿ ಮಾಡ್ಬೇಕು. ಬಂದಿರ್ತಾರೆ ಇವತ್ತವ್ರು. ನಮ್ದು ಲೇಟ್ ಆಯ್ತು ಇವತ್ತು ಒಂದು ಸ್ವಲ್ಪ.
ಬಿಲ್ ಗಿಲ್ ಎಲ್ಲ ಕೊಟ್ಟು ಬಂದೀನಿ. ಆ ಕಡೆ ಸೈಡ್ ಶೆಡ್ನಾಗ ಹಚ್ಚಪ್ಪ ಗಾಡಿ ಅಂದಾರ ಖಾಲಿ ಮಾಡ್ತಾರಂತೆ. ಅದಕ್ಕೆ ಇನ್ನೊಂದಿಬ್ಬರು ಹುಡುಗರು ಬಂದ್ರೆ ಖಾಲಿ ಮಾಡ್ತಾರೆ. ಈಗ ಬಟ್ ನಾ ಗಾಡಿ ಆ ಕಡೆ ಸೈಡ್ ಹತ್ತೀನಿ. ಇಲ್ಲೇ ಐತೆ ನಮ್ಮ ಗಾಡಿ ಆ ಕಡೆ ಸೈಡ್ ಹತ್ತೀನಿ. ಈಗ ಇಲ್ಲಿ ಹಚ್ಬೇಕ್ರೆ ರಿವರ್ಸ್. ಫೈನಲ್ ಆಗಿ 2ನೇ ಪಾಯಿಂಟ್ ಗಾಡಿ ಖಾಲಿ ಮಾಡತ್ತಾರ ನಮ್ದು. ಇದೊಂದು ಪಾಯಿಂಟ್ ಆದ್ರೆ ಆತ. ನಮ್ಮ ಗಾಡಿ ಖಾಲಿ ಆಯ್ತು. ನಮ್ಮ ಗಾಡಿ ಖಾಲಿ ಆಗಿದ್ದು ಚಲೋ ಆಯ್ತು. ಫ್ರಿಜ್ಜಿನ ಗಾಡಿ ಬಂದೈತೆ ಅವ್ರಿಗೆ ನೋಡ್ರಿ. ನಮ್ಮ ಗಾಡಿ ಖಾಲಿ ಮಾಡಿ ಇಲ್ಲಿ ನಿಂದಿರ್ತೀನಿ. ಆ ಫ್ರಿಜ್ಜಿನ ಗಾಡಿ ಈಗ ಬಂದೈತಿ. ಅದು ಮೊದಲು ಬಂದಿದ್ರೆ ಮತ್ತೆ ಅದು ಆಗಮಟ ಮಾಡ್ತಿದ್ದಿಲ್ಲ ಇವ್ರು ಖಾಲಿ. ಇಲ್ಲೆಲ್ಲ ಸೇಲ್ ಹಾಕಿ ಕೊಟ್ರ. ನಾವಿಲ್ಲಿ ನಾಷ್ಟ ಮಾಡಕ್ಕೆ ಬಂದೀವಿ. ಇವತ್ತು ನಾಷ್ಟ ನಮಗೆ ದೋಸೆ ತೊಗೊಂಡೀನಿ. ನಾಷ್ಟ ಮಾಡಿ ಮತ್ತೆ ಅವ್ರ ಗಾಡಿ ಕಡೆ ಹೋದ್ರ ಆತಿಗೆ. ಫೈನಲ್ ಆಗಿ ನಾಷ್ಟ ಗಿಷ್ಟ ಅದು ಎಲ್ಲ ಮಾಡಿ ಬಂದೀನಿ. ಈಗ ಹುಬ್ಬನಿಗೆ ಸೀದಾ ಹುಬ್ಳಿ ಕಡೆ ಗಾಡಿ ಇಲ್ಲಿ ಹಚ್ಚೋಗಿದ್ದೆ. ರಿವರ್ಸ್ ತೊಗೊಂಡು ಒಳಸ್ಕೊಂಡು ಹೋದ್ರಾತ. ಇನ್ನು ಬಸವನ ಬಾಗೇವಾಡಿ 18 ಕಿಲೋಮೀಟ್ರ್ ಐತಿ. ಈಗ ಹೂವಿನಿಪ್ಪರಿಗೆ ರೀಚ್ ಆದ. ಈಗ ಇದು ಇಲ್ಲಿಂದ 11 ಕಿಲೋಮೀಟ್ರ್ ಬಸವನ ಬಾಗೇವಾಡಿ. ಫೈನಲ್ ಆಗಿ ಈಗ ಗದ್ದೆಂಕೇರಿ ಕ್ರಾಸ್ ರೀಚ್ ಆದೆ. ಹುಬ್ಳಿ ಕರೆಕ್ಟ್ 116 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಫೈನಲ್ ಆಗಿ ಈಗ ನವಲಗುಂದಕ್ಕೆ ರೀಚ್ ಆಗೀನಿ. ಟೈಮ್ ಈಗ ಕರೆಕ್ಟಾಗಿ 3 ಗಂಟೆಗೆ ಐತಿ. ಇಲ್ಲಿ ಫೇಮಸ್ ಪಲಾವ್ ಸಿಗೈತಿ. ಇಲ್ಲಿ ಲಾಲ್ಗುಡಿ ಹನುಮಪ್ಪಂದು ಹೋಟೆಲ್ ಅಂತ ಹೇಳಿ ಹೆಸರದ ಅದು ಹೋಟೆಲ್ ಅದ. ಅಲ್ಲೇ ಹೋಗಿ ಈಗ ಪಲಾವ್ ಅದು ತಿಂದು ಹೋಗೋಣ. ಲಾಸ್ಟ್ ಟ್ರಿಪ್ ತಿನ್ಬೇಕಂತ ಮಾಡಿದ್ದೆ. ಆದರೆ ಇಲ್ಲಿ ಬರೋದ್ರಾಗ ಪಲಾವ್ ಖಾಲಿ ಆಗಿತ್ತು. ಇದೇ ಟೈಮ್ ಆಗಿ ಸೇಮ್. ಆದ್ರೆ ಇವತ್ತು ನೋಡೋಣ. ಆದ್ರೆ ಭಾಳ ಅವಾಗ ರಶ್ ಭಾಳ ಇತ್ತು. ಅದ್ರ ಸಂಬಂಧ ಹೋಗಿದ್ದೆ ನಾನು ಮುಂದೆ ಹೋಗಿ ಊಟ ಮಾಡಿದ್ದೆ. ಈಗ ನೋಡೋಣ. ಈಗ ಒಂದು 10 ನಿಮಿಷ ಲೇಟ್ ಆದರೂ ಅಡ್ಡಿಲ್ಲ. ನಿಂತು ತಿಂದ ಹೋಗ್ಬೇಕು ಅಂತ. ಇಲ್ಲೇ ನೋಡ್ರಿ ಹೋಟೆಲ್ ಅದ. ಚಲೋ ಹೋಯ್ತು ಬಂದೈತು. ಹಾಂ ಚಲೋ ಐತಿ. ಇದೆಲ್ಲ ಲಾಲ್ಗುಡಿ ಹನುಮಪ್ಪನ ಹೋಟೆಲ್. ಪಲಾವ್ ಅಂತೂ ತಿಂದೆ. ಒಂದು ಪಲಾವ್ ಒಂದು ಮಿರ್ಚಿ. ಹುಬ್ಬನಿಗೆ ಸೀದಾ ಹುಬ್ಳಿಗೆ ಇಲ್ಲಿಂದ 40 ಕಿಲೋಮೀಟ್ರ್. ಇನ್ನೂ ಲೋಡಿಂಗ್ ಅದಾವ ಅಂತ ಹೇಳ್ಯಾರ. ನೋಡೋಣ ಆದ್ರೆ ಮಾಡಿದ್ರಾತ್ ಇವತ್ತು. ಈಗ ಕುಸಗಲ್ ರೀಚ್ ಆದ್ಯಾ. ಇಲ್ಲಿಂದ 10 ಕಿಲೋಮೀಟ್ರ್ ನಮ್ಮ ಡಿಪೋಗೆ ಹೋಗೋಣ ಈಗ ಸೀದಾ. ಫೈನಲ್ ಆಗಿ ನಾನು ಕಂಪ್ನಿಗೆ ಬಂದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.